ಶಿವನು ಯಮಧರ್ಮರಾಜನನ್ನು ಏಕೆ ಕೊಂದನು ಎಂದು ನಿಮಗೆ ಗೊತ್ತೇ? ಎಲ್ಲರ ಪ್ರಾಣವನ್ನು ಯಮನು ತೆಗೆದುಕೊಳ್ಳುತ್ತಾನೆ. ಯಮಧರ್ಮರಾಜನ ಹೆಸರನ್ನು ಕೇಳಿದರೆ ಸಾಕು ಲೋಕವೇ ಭಯದಿಂದ ನಡುಗುತ್ತದೆ. ಅಂತಹ ಯಮನು ಒಂದು ದಿನ ಮಾರ್ಕಂಡೇಯನ ಪ್ರಾಣ ತೆಗೆದುಕೊಳ್ಳಲು ಬಂದನು. ಮಾರ್ಕಂಡೇಯನು ಶಿವಲಿಂಗವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು, ನಾನು ಪರಮಶಿವನನ್ನು ಹಿಡಿದುಕೊಂಡಿರುವಾಗ ಎಲೈ ಯಮನೆ, ನೀನು ನನ್ನನ್ನು ಏನು ಮಾಡಬಲ್ಲೆ ಎಂದು ಕೇಳಿದನು. ಈ ಮಾತುಗಳನ್ನು ಕೇಳಿದ ಯಮನಿಗೆ ವಿಪರೀತ ಕೋಪ ಬಂದಿತು. ಅಂದರೆ ನೀನು ಶಿವಲಿಂಗವನ್ನು ಹಿಡಿದುಕೊಂಡಿದ್ದರೆ ನಾನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಿದ್ದೀಯಾ ಎಂದು ಕಿರುಚುತ್ತಾ ತನ್ನ ಪಾಶವನ್ನು ಮಾರ್ಕಂಡೇಯನ ಮೇಲೆ ಎಸೆದನು. ಮಾರ್ಕಂಡೇಯನು ಶಿವಲಿಂಗವನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದರಿಂದ ಆ ಪಾಶವು ಶಿವಲಿಂಗಕ್ಕೂ ಸುತ್ತಿಕೊಂಡಿತು. ಇದನ್ನು ಶಂಕರನು ನೋಡಿದನು. ಕೂಡಲೇ ಶಿವನು ಪ್ರಳಯ ಕಾಲದ ರುದ್ರನಂತೆ ಹೊರಬಂದು, ನನ್ನನ್ನು ನಂಬಿ ನನ್ನನ್ನು ಹಿಡಿದುಕೊಂಡಿರುವಾಗ ನೀನೇನು ಮಾಡಲು ಸಾಧ್ಯವಿಲ್ಲ ಎನ್ನುತ್ತಿದ್ದರೂ ಪಾಶವನ್ನು ಎಸೆಯುತ್ತೀಯಾ ಎಂದು ಗರ್ಜಿಸುತ್ತಾ ತನ್ನ ಎಡಗಾಲಿನಿಂದ ಯಮಧರ್ಮರಾಜನ ಎದೆಯ ಮೇಲೆ ಒದ್ದನು. ಇದರಿಂದ ಎಲ್ಲರನ್ನೂ ಕೊಲ್ಲುವ ಯಮನು ಅಲ್ಲಿಯೇ ಮರಣ ಹೊಂದಿದನು. ಆದರೆ ಯಮನು ಇಲ್ಲದಿದ್ದರೆ ಜನನ ಮರಣಗಳ ಚಕ್ರವೇ ನಿಂತು ಹೋಗುತ್ತದೆ ಎಂದು ಭಯಪಟ್ಟು ದೇವತೆಗಳೆಲ್ಲರೂ ಬಂದು ಶಿವನನ್ನು ಪ್ರಾರ್ಥಿಸಿದರು. ಆಗ ಶಿವನು ಕರುಣಿಸಿ ಯಮಧರ್ಮರಾಜನನ್ನು ಮತ್ತೆ ಬದುಕಿಸಿ ನನ್ನ ಭಕ್ತರ ತಂಟೆಗೆ ಬರಬೇಡ ಎಂದು ಎಚ್ಚರಿಸಿದನು. ಸ್ನೇಹಿತರೆ, ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.